ನೀವೇನು ಅನ್ನ ಕೊಡ್ಬೇಕ್ರಿ, ನಾವು ದುಡ್ಕೊಂಡು ಹೋಗ್ತೀವಿ. ವ್ಯವಸ್ಥೆಗೆ ಬೇಸತ್ತು ಕಣ್ಣೀರಿಟ್ಟ ಹಿರಿಜೀವ. 60 ವರ್ಷ ಆಗಿರ್ಬೋದು ನೋಡ್ರಿ ಸರ್. ಹೊಟ್ಟೆಗೆ ಹಿಟ್ಟಿಲ್ಲ, ತಲೆ ಮೇಲೆ ಸೂರಿಲ್ಲ, ನರಕದ ಜೀವನ. ಗಂಗಮ್ಮನವರ ಮನೆ ಯಾವ ರೀತಿ ಇದೆ ಅಂತ ಅಧಿಕಾರಿಗಳನ್ನು ಕಣ್ಬಿಟ್ಟು ನೋಡಬೇಕು. ತುತ್ತು ಕಸಿದುಕೊಂಡು ಕತ್ತಲೆ ಕೋಣೆಯಲ್ಲೇ ಬದುಕು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಬರ್ತೀವಿ ಮಾಡ್ತೀವಿ ಅಂತಾನೆ ಅವ್ರು ಮಾಡ್ಲಿಲ್ಲ. ಕರುಳು ಹಿಂಡುವ ಕರುಣಾಜನಕ ಕಥೆಗಳು. ಸಂಸಾರಗಳೇ ಹಾಳಾಗಿ ಹೋಗ್ತಾವೆ. ಆ ಎಣ್ಣೆ ಒಂದ್ ನಿಲ್ಲಿಸ್ರೆ ಸಾಕು ಸ್ವಾಮಿ. ನಮ್ಮ ನಡೆ ನಿಮ್ಮೂರ ಕಡೆ ನಿರೀಕ್ಷಿಸಿ.